2023 ಅಕ್ಟೋಬರ್ 7ನೇ ತಾರೀಖಿನ ದಾಳಿಯಲ್ಲಿ ಭಾಗಿಯಾದಂಥ ಹಮಾಸ್ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಬಂದು ಒಂದು ಭಯೋತ್ಪಾದಕ ಸಂಘಟನೆಗೆ ಟ್ರೈನಿಂಗ್ ಕೊಟ್ಟರು. ಆ ಭಯೋತ್ಪಾದಕ ಸಂಘಟನೆ ಪಹಲ್ಗಾಮ್ನಲ್ಲಿ ಅದೇ ಮಾದರಿಯ ದಾಳಿ ಮಾಡ್ತು ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ರೆ, ಅಲ್ಲಲ್ಲ ಒಂದು ನಿಮಿಷ, ಅದನ್ನು ನಾನು ಪ್ರೂವ್ ಮಾಡಿದ್ರೆ ನೀವು ದೇಶದ ಜನರ ಕ್ಷಮೆ ಕೋರ್ತೀರಾ? 90% ಕ್ಷಮೆ ಕೋರ್ತೀರಾ? ಮಾಧ್ಯಮಗಳು ಕೊಟ್ಟಂತ ವರದಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಕ್ಷಮೆ ಕೋರ್ತೀರಾ ಅಂತ ಕೇಳಿದೆ. ಅಲ್ಲಲ್ಲ, ಪ್ರೂವ್ ಮಾಡೋಕ್ಕಾಗಿಲ್ಲ. ಒಂದು. ಎರಡನೇದು, ನಾನು ಅದನ್ನು ಏನು ಆರ್ಗ್ಯುಮೆಂಟ್ ಮಾಡಲ್ಲ. ಒಂದು ವೇಳೆ ಹಮಾಸ್ ನೀವು ಹೇಳಿದಂಗೆ ಆ ರೀತಿ ಮಾಡಿದರೆ ಹಮಾಜನ್ನು ನಾವು ವಿರೋಧ ಮಾಡ್ತೀವಿ. ಹಮಾಜಿನ ಇಂಟೆನ್ಷನ್ ಬರೀ ಫೆಲೆಸ್ತೀನ್ ಆಗಿದ್ದರೆ ಅದಕ್ಕೆ ನಾವು ಬೆಂಬಲ ಕೊಡಲೇಬೇಕು. ನಮ್ಮ ರಾಜತಾಂತ್ರಿಕ ಸಂಬಂಧ ಇರೋದು ಫೆಲೆಸ್ತೀನ್ನೊಂದಿಗೆ. ಭಾರತೀಯರಾದ ನಾವು ಫೆಲೆಸ್ತೀನೊಂದಿಗೆ ನಿಲ್ಲೇಬೇಕು. ಒಂದು ಹಮಾಸ್ ನೀವು ಹೇಳಿದಂಗೆ ಮಾಡಿದರೆ ನನ್ನನ್ನು ವಿರೋಧ ಮಾಡ್ತೀವಿ. ಬಟ್ ಒಂದು ವಿಚಾರ ಅಜಿತ್, ನಾನು ಪ್ರೂವ್ 90% ಮಾಧ್ಯಮ ವರದಿಗಳು ಸುಳ್ಳಾಗಿದೆ ಭಯೋತ್ಪಾದನೆ ಮತ್ತು ಉಗ್ರವಾದದ ವಿಚಾರವಾಗಿ. ನಂತರ ಎಲ್ಲವೂ ವಾಪಸ್ ಬಂದಿದೆ. ಇಲ್ಲ, ಅವರೇನು ನಾಸರ್ ಮದನಿ ಅಂತ ಬಾಂಬು ಸ್ಫೋಟದಲ್ಲಿ ಸಿಕ್ಕಾಕೊಂಡ್ರು ಬ್ಯಾಂಗ್ಳೂರಲ್ಲಿ. ಹೌದು. ಕೊಯಂಬತ್ತೂರು ಬಾಂಬು ಸ್ಫೋಟದಲ್ಲಿ ಅವರು 14 ವರ್ಷಗಳ ಕಾಲ ಕೊಯಂಬತ್ತೂರು ಜೈಲಲ್ಲಿ ಇಡಲಾಯಿತು. ಅವರ ಮೇಲೆ ಆಪಾದನೆ ಏನಿತ್ತು ಗೊತ್ತಾ? ಅವರು ಯಾರಿಗೋ ಒಂದು ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೆ ಎಲ್ಲಿ ನಮ್ಮ ದೆಹಲಿಯ ಮಿಲಿಟ್ರಿ ಕ್ಯಾಂಪಲ್ಲಿ ಹೋಗಿ ಏನು ಶಸ್ತ್ರಾಸ್ತ್ರ ಕದ್ದುಕೊಂಡು ಬಂದವರಿಗೆ ಸಹಾಯ ಮಾಡಿದ್ದಾರೆ ಅಂತೇಳಿ. ನಂತರ ಅವರಿಗೆ ಬಿಡುಗಡೆ ಹೇಗಾಯಿತು ಗೊತ್ತಾ? 14 ವರ್ಷದ ನಂತರ ಕಣ್ಣು ಕಾಲು ಎಲ್ಲ ಹೋಯ್ತು ಅವ್ರದ್ದು. ಜೀವನ ಪೂರ್ತಿ ಅವರದ್ದು, ಅವರ ಯೌವನ ಎಲ್ಲ ಜೈಲಲ್ಲೇ ಆಯಿತು. ಕೊನೆಗೆ ಮಿಲಿಟ್ರಿ ಏನು ಹೇಳಿತು, ಭಾರತೀಯ ಸೇನೆ ಏನು ಹೇಳಿತು ಅಂದರೆ ನಮ್ಮ ಶಸ್ತ್ರಾಸ್ತ್ರ ಯಾವುದು ಕಳ್ಳತನವೂ ಆಗಿಲ್ಲ, ಯಾರೂ ತಗೊಂಡು ಹೋಗಿಲ್ಲ ಅಂತ ಹೇಳಿ. ಆ ಮನುಷ್ಯನ 14 ವರ್ಷದ ಇದಕ್ಕೆ ಬೆಲೆ ಎಲ್ಲಿದೆ? ಒಂದು ಅದೇ ರೀತಿಯಲ್ಲಿ ಅವರು 10 ವರ್ಷಗಳ ಕಾಲ 2010ರಿಂದ ಒಂದು ನಿಮಿಷ ಹೇಳ್ತೀನಿ ಸರ್, ನಾನು ಹೇಳುವುದು ಗೊತ್ತಾಗ ಕೇಳ್ತೀನಿ. ಇದು ಆವೇಶ ಅಲ್ಲ. ಯಾವ ರೀತಿಯಲ್ಲಿ ಒಬ್ಬ ಭಯೋತ್ಪಾದಕ ಒಬ್ಬ ಮನುಷ್ಯನನ್ನು ಕೊಲ್ತಾನೆ ಎಂಬ ನೋವು ನಮಗಿದೆಯೋ, ಅದೇ ರೀತಿ ಒಬ್ಬ ಅಮಾಯಕನನ್ನು ಭಯೋತ್ಪಾದನೆಯ ಪಟ್ಟಿ ಕೊಡುವುದು ಅದು ನಮಗೆ ನೋವು ತರುತ್ತೆ ಅಂತ ಹೇಳ್ತಾ ಇರೋದು. 2010ರಿಂದ 2020 ತನಕ ಗೃಹ ಬಂಧನದಲ್ಲಿ ಇಡಲಾಯ್ತು ಅವರನ್ನು ಬೆಂಗಳೂರಲ್ಲಿ. ಇನ್ನೂ ಅವರಿಗೆ ಜಾಮೀನು ಸುಪ್ರೀಂ ಕೋರ್ಟ್ ಕೊಡ್ತು. ತಂದೆ ತಾಯಿ ಅನಾರೋಗ್ಯ ಪೀಡಿತರಾಗಿ, ಕ್ಯಾನ್ಸರ್ ಪೀಡಿತರಾಗಿ ಅವ್ರನ್ನ ನೋಡೋಕ್ಕೂ ಅವಕಾಶ ಕೊಟ್ಟಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಅವರಿಗೆ ರಿಲೀಫ್ ಕೊಡ್ತು. ಅವರು ಕೇರಳ ಹೋದರು. ಮೌಲ್ವಿ ಒಬ್ಬರು ಸ್ಪೀಚ್ ಮಾಡಿದರು ಕಾಂಗ್ರೆಸ್ ವಿರುದ್ಧ, ಅದೇ ರೀತಿ BJP ವಿರುದ್ಧ ಸ್ಪೀಚ್ ಮಾಡಿದರು. ಬಟ್ ಇಂಥ ಕೃತ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ. ಒಂದು ನಿಮಿಷ, ನಿಮಗೆ ಮೌಲಾನಾ ಅಬ್ದುಲ್ ನಾಸಿರ್ ಮದನಿ ಅವರ ಸಂಕಟ ನಿಮಗೆ ಕಷ್ಟ ಕೊಡುತ್ತೆ. ಇನ್ಯಾರಿಗೋ ಸಾಧ್ವಿ ಪ್ರಜ್ಞಾ ಸಿಂಗ್ರ ಪಂಡಿತರ ಸಂಕಟನೂ ನಮಗೆ ಕಷ್ಟ ಕೊಡುತ್ತೆ. ಕಾಶ್ಮೀರದ ಪಂಡಿತರ ಸಂಕಟನೂ ನನಗೆ ಇದು ಸಂಕಟ. ಆ ಸಂಕಟದ ಒಂದು ಸಿನಿಮಾ ನಿಮಗೆ ಪ್ರೊಪಗಂಡ ಸಿನಿಮಾ. ಅದು ಸಿನಿಮಾ, ಅದು ಪ್ರೊಪಗಂಡ, ಅದು ಸಂಕಟ ಅಲ್ಲ. ಅದು ಏನು ಹೇಳ್ತೀವಿ ಗೊತ್ತಾ? ಇಂಥ ಯುವಕರಿಗೆ, ನಮ್ಮ ಹಿಂದೂ ಯುವಕರಿಗೆ, ಶಾಂತರಾದ ಸಹಿಷ್ಣುವಾದಂಥ ಹಿಂದೂ ಯುವಕರಿಗೆ ಪ್ರಚೋದನೆ ನೀಡೋಕೆ ಮುಸಲ್ಮಾನರು ನಿಮ್ಮನ್ನು ಈ ರೀತಿಯಲ್ಲಿ ಕೊಂದಿದ್ದಾರೆ ಎಂದರೆ ನಮ್ಮ ಇದಿತ್ತಲ್ಲ, ಯಾವುದು ಬಂಗಾಳದಲ್ಲಿ ಯಾವ ಸಂಘ ಅದು, ಪುಷ್ಪಮಿತ್ರ ಸಂಘ, ಆ ರೀತಿಯಲ್ಲಿ ನೀವು ಆಗಿ ಅಂತ ಹೇಳುವಂತಹ ವಾತಾವರಣ ಅದು ನಾವು ವಿರೋಧ ಮಾಡ್ತೀವಿ. ಕಾಶ್ಮೀರಿ ಫೈಲನ್ನು ವಿರೋಧ ಮಾಡ್ತೀವಿ, ಕೇರಳ ಫೈಲನ್ನು. ಕೇರಳ ಫೈಲು 120% ಸುಳ್ಳುಗಳು. ಒಂದು ನಿಮಿಷ, ಕಾಶ್ಮೀರಿ ಫೈಲ್ ಎಷ್ಟು ಪರ್ಸೆಂಟ್ ಸುಳ್ಳು? 90% ಸುಳ್ಳುಗಳು. ಅಲ್ಲಿ ನಡೆದಂಥ ಒಂದು ಘಟನೆ ನಿಜವಾಗ್ಲೂ ಕಾಶ್ಮೀರದಲ್ಲಿ ನಡೆದಿಲ್ಲ ಅನ್ನೋದನ್ನು ನಡೆದಿದೆ. ಸಿನಿಮಾದಲ್ಲಿ ತೋರಿಸಿದ ಈ ಘಟನೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ನಡೆದಿಲ್ಲ ಅಂತ ಪ್ರೂವ್ ಮಾಡ್ತೀವಿ. ನಡೆದಿದೆ, ಮತ್ತೆ ಆ ರೀತಿಯಲ್ಲಿ ನಡೆದಿಲ್ಲ. ಯಾವ ರೀತಿಯಲ್ಲಿ? ವೈಭವೀಕರಿಸುವ ರೀತಿಯಲ್ಲಿ ಎಲ್ಲ ಮುಸಲ್ಮಾನ. ಸರ್ ಒಂದು ನಿಮಿಷ, ಒಬ್ಬ ಭಯೋತ್ಪಾದಕನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಂತಹ ಜಡ್ಜನ್ನು ಮಾರ್ಕೆಟ್ನಲ್ಲಿ ನಡು ರಸ್ತೆಯಲ್ಲಿ ಕೊಂದು ಆತ ಕೊನೆಯ ಉಸಿರು ಬಿಡ್ತಾ ಇರುವಾಗ ಅವನ ಬಾಯಿಗೆ ಯಾರು ನೀರು ಬಿಡಬಾರ್ದು ಅಂತ ಗನ್ಗಳನ್ನು ಹಿಡ್ಕೊಂಡು ಬೈಕ್ನಲ್ಲಿ ಸುತ್ತು ಕಡೆ ರೌಂಡ್ ಹಾಕಿದಂಥ ಘಟನೆ ಕಾಶ್ಮೀರದಲ್ಲಿ ನಡೀಲಿಲ್ವಾ? ಕಲಬುರ್ಗಿ ಅವರ ಹತ್ಯೆ, ಅದನ್ನೇ ಕೇಳ್ತಾ ಇದ್ದೀನಿ. ಇದು ಅದೇ ರೀತಿ ಅಲ್ಲಲ್ಲ ಹೇಳ್ತಾ ಇರೋದು. ಯಾವ ಮಾನಸಿಕತೆಯಿಂದ ಕೊಂದರು? ಅದೇ ರೀತಿ ಗೌರಿ ಲಂಕೇಶನ್ನು ಯಾವ ಮಾನಸಿಕತೆ ಕೊಂದರು? ನಮ್ಮ ಆಚಾರ ವಿಚಾರಗಳನ್ನು ವಿರೋಧ ಮಾಡುವವರು, ಆದ್ದರಿಂದ ಅವರು ಇರಬಾರ್ದು ಅಂತ ಎಲ್ಲ ಸಮುದಾಯದಲ್ಲಿ ಇರ್ತಾರೆ, ಅಂತ ಕೆಲವರು ಇರ್ತಾರೆ. ಅದಕ್ಕೆ ನೀವು ಇಸ್ಲಾಮಿಗೂ ಇದು ಸಂಬಂಧ ಕಲ್ಪಿಸುವುದೇ ಬೇಡ ಅಂತ ಹೇಳ್ತಾರೆ. ಒಂದು ನಿಮಿಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.